ಪ್ರಾಜೆಕ್ಟ್ ವಿಚಾರವಾಗಿ ಬಿಜೆಪಿಗರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಸಂಸದ ತೇಜಸ್ವಿ ಸೂರ್ಯ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ ವಿಚಾರವಾಗಿ ಈಗ ಡಿಕೆ ಶಿವಕುಮಾರ್ ಅವರು ಸಿಕ್ಕಾಪಟ್ಟೆ ಏಕವಚನದಲ್ಲೇ ಕಟುವಾಗಿ ಟೀಕೆ ಮಾಡಿದ್ದಾರೆ. ಏನೋ ಚಾನ್ಸ್ ಕೊಟ್ಟೆ ಮಾತಾಡ್ಲಿ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಎಳಸು ಅಂತೆಲ್ಲ ಮಾತಾಡಿದ್ದಾರೆ. ಇನ್ನು ಬಿಜೆಪಿ ಲಾಲ್ಬಾಗ್ ರಕ್ಷಿಸಿ ಅಭಿಯಾನವನ್ನು ಕೈಗೊಂಡಿದೆ. ಭಾನುವಾರ ಬೆಳಗ್ಗೆ 8 ಗಂಟೆಗೆ ಜನರ ಜೊತೆ ಸಂವಾದ ನಡೆಸೋಕೆ ಮುಂದಾಗಿದ್ದಾರೆ. ಅದೇ ಮಾಮೂಲಿ ಅಂತ ಕೇಂದ್ರದಿಂದ 10 ರೂಪಾಯಿ ತಂದಿಲ್ಲ, 8 ರೂಪಾಯಿ ತಂದಿಲ್ಲ, ಅದೇ ತಾನೇ? ಅದೇ ಸರ್. ಓಕೆ. ಪಾಪ ಹುಡುಗ ಎಳಸು, ಅವನಿಗಿನ್ನ ಅನುಭವ ಇಲ್ಲ. ಸುಮ್ಮನೆ ಏನೋ ಹೋಗ್ಲಿ ಅಂತ ನಾನೊಂದು ಮಾತಾಡಕ್ ಒಂದು ಚಾನ್ಸ್ ಕೊಟ್ರೆ ಏನೇನೋ ಮಾತಾಡ್ತಾರೆ. ಎಲ್ಲವರು MLAಗಳು, ಮಂತ್ರಿಗಳು ಎಲ್ಲರೂ ಮೆಟ್ರೋಲ್ಲೇ ಓಡಾಡ್ಲಿ, ಯಾರು ಬೇಡ ಅಂತ ಹೇಳ್ತಾ ಇದ್ದಾರೆ. ಆಟೋ ರಿಕ್ಷಾಲೇ ಓಡಾಡ್ಲಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲೇ ಓಡಾಡ್ಲಿ. ತೇಜಸ್ವಿ ಸೂರ್ಯ 2 ಬಾರಿ ಲೋಕಸಭಾ ಸದಸ್ಯರು. ಯಾರೋ 4 ಜನ ಹೇಳಿದ್ರ ಬಗ್ಗೆ ಇದು ಮಾಡಿ ನೀವು ಖರ್ಚು ಮಾಡತಕ್ಕಂಥ ಹಣ, ಇದನ್ನ ಸಾರ್ವಜನಿಕರ ಭಾವನೆಗಳನ್ನ ಅರ್ಥ ಮಾಡ್ಕೊಡ್ರಿ. ತೇಜಸ್ವಿ ಸೂರ್ಯ ಅವ್ರು ಏನು ಹೇಳ್ತಾರೆ? ಡಿ.ಕೆ. ಶಿವಕುಮಾರ್ ಟನಲ್ ಪ್ರಾಜೆಕ್ಟು ನನ್ನ ಮನೆ ಕಟ್ಟಡ ಕಟ್ಟೋ ಕೆಲಸ ಅನ್ನೋದು ಪರಿಭಾವಿಸೋದೇ ಫಸ್ಟ್ ತಪ್ಪು. ತೀರಾ ಪರ್ಸನಲ್ ಆಗಿ ತಗೊಳ್ತೀವಿ. ತೀರಾ ಪರ್ಸನಲ್ ಆಗಿ ತಗೊಂಡ್ರೆ ಸಂಬಡಿ ಕ್ಯಾನ್ ಟೇಕ್ ಇಟ್ ಆನ್ ಯು ಆಲ್ಸೋ. ಎಷ್ಟು ನಿಮ್ಮನ್ನು ಯಾರು ಒಬ್ರು ಏಕವಚನದಲ್ಲಿ ಬೈದ್ರೆ ಹೆಂಗಿರುತ್ತೆ? ನಿಮ್ಗೆ ಯಾಕೆ ಬೇಕು? ನಂಬರ್ 1. ನಂಬರ್ 2, ಅವ್ರು ಎಳಸೋ ಮತ್ತೊಂದು. ಕೆಲವು ಸರಿ ಬಲ್ತ್ ತರಕಾರಿನೂ ಚೆನ್ನಾಗಿರಲ್ಲ, ಉಪಯೋಗಿಸಲ್ಲ. ಎಳಸೋ ಪಳಸೋ. ಯು ಆರ್ ನಾಟ್ ಟಾಕಿಂಗ್ ಟು ತೇಜಸ್ವಿ ಸೂರ್ಯಾಸ್ ಏಜ್, ಯು ಆರ್ ಟಾಕಿಂಗ್ ಟು ಹಿಸ್ ಪೊಸಿಷನ್ ಆ್ಯಸ್ MP. ನಾನು ಉತ್ತರ ಕೊಡಲ್ಲ ಅಂತ ಬೇಕಾದ್ರೆ ನೀವು ಸುಮ್ಮನೆ ಇರ್ಬೋದು, ಅದು ಬೇರೆ ವಿಚಾರ. ಬಟ್ ಅವನು ಎಳಸು, ನಾವು ಉತ್ತರ ಕೊಡಲ್ಲ. ನಾನು ಬೇಕಾದ್ರೆ BJP ಸೀನಿಯರ್ ಲೀಡರ್ಗಳಿಗೆ ಉತ್ತರ ಕೊಡ್ತೀನಿ. ನಿಮ್ಮ ಆಯ್ಕೆ ಪ್ರಕಾರ MP ಗಳನ್ನು ಬಲ್ತ್ MP ಗಳನ್ನು ತರೋಕ್ಕಾಗಲ್ಲ. ಬಲ್ತ್ MP ಗಳು ಏನೇನು ಕಡಿದು ಕೊಂಟೆ ಹಾಕಿದ್ದಾರೆ ಅನ್ನೋದನ್ನು ನೋಡಿದ್ದೀವಿ ನಾವು. ಬಲಿತಿದ್ದಾರೆ ಎಲ್ಲ ಅಷ್ಟೇ. ಲಾಸ್ಟ್ಲಿ ಐ ವಾಂಟ್ ಟು ಆಸ್ಕ್ ಯು ದಿ ಆನರಬಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಈ ಪ್ರಶ್ನೆನ ನೀವು ಇದಕ್ಕೆ ಉತ್ತರ ಕೊಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಕೊಟ್ಟರೆ ಸಂತೋಷ ಪಡ್ತೀನಿ. ರಾಹುಲ್ ಗಾಂಧಿ ಎಳಸು, ಅವನಿಗೆ ನಾನು ಉತ್ತರ ಕೊಡಲ್ಲ ಅಂತ ಮೋದಿ ಅಂದರೆ ಹೇಗಿರುತ್ತೆ ಹೇಳಿ ನೋಡೋಣ. ಅವರು ಏಕವಚನದಲ್ಲಿ ಅಪ್ಪಿತಪ್ಪಿ ಅನ್ಬಾರ್ದು, ಬಟ್ ಅಂದ್ರೂಪ ಅಂತ ಇಟ್ಕೊಳ್ಳೋಣ. ಹೇಗಿರುತ್ತೆ? ಆ ಎಳಸಿಗೆಲ್ಲ ಉತ್ತರ ಕೊಡಲ್ಲ ನಾನು. ಬೇಕಾದ್ರೆ ಕಾಂಗ್ರೆಸ್ಸಲ್ಲಿ ಟಾಪ್ ಲೀಡರ್ಗಳು ಕೇಳಿ, ಉತ್ತರ ಕೊಡ್ತೀನಿ. ಕೊಡಲ್ಲ ನಾನು ಉತ್ತರ. ಎಳಸು ಏನೋ ಒಂದು ಚಾನ್ಸ್ ಕೊಟ್ಟಿದ್ದೆ, ಓಕೆ, ಆ ಎಳಸಿಗೆ ಅಂದರೆ ಹೇಗಿರುತ್ತೆ? ಎಸ್, ಕಾಂಗ್ರೆಸ್ನಲ್ಲಿ ಸಿಂಹಾಸನದ ಫೈಟು. ಅವರೇ CM ಅಂತ ಅವ್ರವ್ರು ತೋಚಿದ್ದನ್ನು ಅವರವರು ಮೆಚ್ಚಿಸಲು ಮಾತನಾಡ್ತಾ ಇದ್ದಾರೆ. ಮಾತಾಡ್ಕೊಳ್ಳಿ, ಯಾರು ಬೇಡ ಅಂದವರು. ಅನಿಲ್ ಚಿಕ್ಕಮಾದೂರು, ರಾಹುಲ್ ಗಾಂಧಿ ಅವರೇ ಘೋಷಣೆ ಮಾಡಿಬಿಡೋದು, ಸಿದ್ದರಾಮಯ್ಯನೇ 5 years ಅಂತ. ಅವ್ರಿಗೆ ಫೋನ್ ಮಾಡಿದ್ರು ರಾಹುಲ್ ಗಾಂಧಿ. ಅನಿಲ್ ಪ್ಲೀಸ್ ಬಿ ದೇರ, ನನಗೊಂದು ಸ್ವಲ್ಪ ಭಯ ಆಗ್ತಾ ಇದೆ ಅಲ್ಲಿ ಮೈಕ್ ಹಿಡ್ಕೊಳ್ಳೋಕ್ಕೆ, ಕೈಯೆಲ್ಲ ನಡಗತ್ತ ಮೇಲೆ. ನನ್ನ ಸಪೋರ್ಟ್ಗಿರಪ್ಪ ಪ್ಲೀಸ್ ಕಮ್ ಅಂತ ಹೇಳಿದ್ದಾರೆ. ಆಯ್ತಲ್ಲ. ಇನ್ನು ಯಾರ್ಯಾರು ಪರಮೇಶ್ವರ್ ಅವರು ಎಲ್ಲ ಒಟ್ಟಿಗೆ ಊಟ ಮಾಡಿದ್ದೀವಿ ಅಷ್ಟೇ, ಮಾತಿನ್ನೇನು. ಅವ್ರ ಮನೇಲಿ ಅಡುಗೆ ಮಾಡಿರಲಿಲ್ವಂತೆ, ಇವ್ರ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋದ್ರಂತೆ. ಅಷ್ಟೇ ಎಲ್ಲ. ಅದು ಯಾರ ಮನೇನು ಅವ್ರ ಮನೇಲಿ ಅಡುಗೆ ಮಾಡಿಲ್ವಂತೆ. ಇವತ್ತು ನಮ್ಮ ಮನೇಲಿ ಅಡುಗೆನೇ ಮಾಡಿಲ್ಲ. ಹೌದಾ, ಬಾ ನಮ್ಮ ಮನೇಲಿ ಊಟ ಮಾಡು ಅಂತ ಕರ್ಕೊಂಡು ಹೋಗಿ ಅಷ್ಟೇ. ಆಯ್ತಲ್ಲ, ಸಂತೋಷ. ಇನ್ನು ಮಲ್ಲಿಕಾರ್ಜುನ್ ಅವ್ರಿಗೆ DCM ಕೊಡಬೇಕು ಅಂತ. ತಗೊಳ್ಳಿ, ಯಾರು ಬೇಡ ಅಂದವರು. ಶುರು ಅಲ್ಲ ಸರ್ ಡಿಮಾಂಡ್. ಏನು ನನ್ನ ಪ್ರಕಾರ ತಪ್ಪೇ ಇಲ್ಲ, ಕೇಳಿ ತಗೊಳ್ಳಿ. ಎಲ್ರಿಗೂ ಕೊಟ್ಬಿಟ್ರೆ ಆಯ್ತಲ್ಲ ಸರ್, ಎಲ್ಲರಿಗೂ ಕೊಡಿ. ಬೈರ್ತಿ ಸುರೇಶ್, ಸಿದ್ದರಾಮಯ್ಯ ಅಷ್ಟೇ ಅಲ್ಲ DCM ಆದಿಯಾಗಿ ಎಲ್ಲರೂ ಅನಿವಾರ್ಯ. ಹೌದೌದು, ಸಿದ್ದರಾಮಯ್ಯ ಅಷ್ಟೇ ಅಲ್ಲ, DCM, ಬೈರ್ತಿ ಸುರೇಶು ಆದಿಯಾಗಿ ಎಲ್ಲರೂ ಅನಿವಾರ್ಯ. ಆಯ್ತಲ್ವಾ? ಹಾಂ, ಥ್ಯಾಂಕ್ ಯು. ನೋಡೋಣ ಸರ್ ಏನಂದಿದ್ದಾರೆ. ಇದು ನನಗೆ ನಿಮ್ಮ ಈ ಗಾದಿಯ ಫೈಟಿಂಗ್ ನಡೀತಾ ಇದೆಯಲ್ಲ, ಇದು ನನಗೆ ಎಳಸಾಟ ಕಾಣಿಸ್ತಾ ಇದೆ. ಪರಿಪಕ್ವವಾದ ಒಂದು ರಾಷ್ಟ್ರೀಯ ಪಕ್ಷದ ವ್ಯವಹಾರ ಇದ್ದಂಗೆ ಕಾಣಿಸ್ತಿಲ್ಲ ನನಗೆ. ಹಾದಿ ಬೀದಿನಲ್ಲಿ ಬಂದ್ಕೊಂಡು ಬಡ್ದಾಡ್ಕೊಂಡು ಎಳಸ್ಗಳು ಆಡ್ದಂಗೆ ಆಡ್ತಿದ್ದೀರಿ ಅಂತ ನನಗೂ ಅನ್ನಿಸ್ತಿದೆಯಪ್ಪ.